ಖ್ಯಾತ ಸೀರಿಯಲ್‌ನಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಂತಹ ಕನ್ನಡದ ನಟಿ ಇವಾಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೌದು, ಆತ್ಮಹತ್ಯೆಯನ್ನ ಇವ್ರು ಮಾಡ್ಕೊಂಡಿದ್ದು. ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಇನ್ನೂ ತನಕ ಕೂಡ ತಿಳಿದು ಬಂದಿಲ್ಲ. ಆದ್ರೆ ಇವರು ಇದಕ್ಕೂ ಮೊದಲು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಸಂಘರ್ಷ ಅನ್ನುವಂತಹ ಸೀರಿಯಲ್‌ನಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಉದಯ ಟಿವಿನಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಅಣ್ಣ ತಂಗಿ ಅನ್ನುವಂತಹ ಸೀರಿಯಲ್‌ನಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಹಾಗೇನೆ ಸ್ಟಾರ್ ಸುವರ್ಣದ ನೀನಾದಿನ ಅನ್ನುವಂತಹ ಸೀರಿಯಲ್, ಜೀವ ಹೂವಾಗಿದೆ ಅನ್ನುವಂತಹ ಸೀರಿಯಲ್, ಉದಯ ಟಿವಿಯ ಮದುಮಗಳು ಅನ್ನುವಂತಹ ಸೀರಿಯಲ್, ಈ ರೀತಿಯಾಗಿ ಸಾಕಷ್ಟು ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ದಂತಹ ಈ ಕನ್ನಡದ ನಟಿ ಮೂಲತಃ ಕೊಟ್ಟೂರಿನವರಾಗಿದ್ರು. ಇದಷ್ಟೇ ಅಲ್ಲದೇನೆ ಅಟ್ ಪ್ರೆಸೆಂಟ್ ಅಲ್ಲಿ ತಮಿಳಿನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಗೌರಿ ಅನ್ನುವಂತಹ ಸೀರಿಯಲ್‌ನಲ್ಲಿ ದುರ್ಗಾ ಅನ್ನುವಂತಹ ಪಾತ್ರವನ್ನ ನಿರ್ವಹಿಸ್ತಾ ಇದ್ರು. ದುರ್ಗಾ ಅನ್ನುವಂತಹ ಪಾತ್ರ ಏನಿದೆ, ಗೌರಿ ಸೀರಿಯಲ್‌ನ ನಾಯಕ ನಟಿಯ ಪಾತ್ರ, ಅಂದ್ರೆ ಹೀರೋಯಿನ್ ಪಾತ್ರ ಆಗಿತ್ತು. ಸೊ ಇಂತಹ ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ನಟಿ ನಂದಿನಿಯವರು ಇವಾಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೌದು, ಇದಕ್ಕೆ ಇನ್ನೂ ತನಕ ನಿಖರವಾಗಿರುವಂತಹ ಕಾರಣ ತಿಳಿದು ಬಂದಿಲ್ಲ. ಬಟ್ ಕೆಲವೊಂದಿಷ್ಟು ಊಹಾಪೋಹಗಳಂತೂ ಹರಿದಾಡ್ತಾ ಇದ್ದಾವೆ. ಕೆಲವರ ಪ್ರಕಾರ ಈ ಸೀರಿಯಲ್‌ನಲ್ಲಿ ಅವರಿಗೆ ಸಮಸ್ಯೆ ಆಗ್ತಾ ಇತ್ತು. ಕೋ ಆಕ್ಟರ್ಸ್ ಆಗಿರಬಹುದು ಅಥವಾ ಸೀರಿಯಲ್‌ಗೆ ಸಂಬಂಧಪಟ್ಟಂತಹ ತಂಡದಿಂದ ಸಮಸ್ಯೆ ಆಗ್ತಾ ಇತ್ತು. ಅದರಿಂದಾಗಿನೇ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನುವಂತಹ ಊಹಾಪೋಹ ಇದೆ. ಮತ್ತು ಕೆಲವರ ಪ್ರಕಾರ ಅವರ ವೈಯಕ್ತಿಕ ಜೀವನದಲ್ಲಿ ಆಗಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳಿಂದಾಗಿ ಅವರು ಈ ರೀತಿಯಾದಂತಹ ತಪ್ಪು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಚರ್ಚೆ ಕೂಡ ಇದೆ. ಒಟ್ಟಾರೆಯಾಗಿ ಇನ್ನೂ ತನಕ ನಿಖರವಾದ ಕಾರಣ ಅಂತೂ ಗೊತ್ತಿಲ್ಲ. ಬಟ್ ವಿಷಯ ಅಂತೂ ಕನ್ಫರ್ಮ್ ಆಗಿದೆ. ನಂದಿನಿಯವರು ಅಂದ್ರೆ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಕನ್ನಡದ ನಟಿ ಇವರು, ವಿಜಯನಗರದ ಕೊಟ್ಟೂರಿನವರು. ಸೊ ಇವರು ಇವಾಗ ಸೂಸೈಡ್ ಮಾಡ್ಕೊಂಡಿರೋದಂತೂ ಕನ್ಫರ್ಮ್ ಆಗಿರುವಂತದ್ದು. ಸೊ ತುಂಬಾ ಜನರಿಗೆ ಅನಿಸ್ತಾ ಇರತ್ತೆ, ಯಾವುದೇ ಒಂದು ಸೀರಿಯಲ್ ಅಥವಾ ಸಿನಿಮಾದಲ್ಲಿ ನಾಯಕ ಅಥವಾ ನಾಯಕಿಯಾಗಿ ಕಾಣಿಸಿಕೊಂಡಿದ್ರೆ ಅವ್ರ ಲೈಫ್ ಸೆಟ್ಲ್ ಆಗಿದೆ, ಅವ್ರಿಗೇನು ಜಾಸ್ತಿ ಸಮಸ್ಯೆನೇ ಇರಲ್ಲ, ಬಿಂದಾಸ್ ಆಗಿರ್ತಾರೆ, ಸಖತ್ ಖುಷಿಯಾಗಿರ್ತಾರೆ, ಅವ್ರಿಗೇನೋ ಒಂದ್ ಕಡೆ ದುಡ್ಡು ಬರತ್ತೆ, ಫ್ಯಾಮಿಲಿಲೂ ಕೂಡ ಎಲ್ಲರೂ ಕೂಡ ರಿಚ್ ಆಗಿರ್ತಾರೆ, ಆರಾಮಾಗಿ ಖುಷಿಯಾಗಿರ್ತಾರೆ ಅಂತ ನಾವು ಎಲ್ಲರೂ ಕೂಡ ಆಲ್ಮೋಸ್ಟ್ ಅಂದ್ಕೊಂಡಿರ್ತೀವಿ. ಬಟ್ ಅವರಿಗೂ ಕೂಡ ಅವರದೇ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಇರ್ತವೆ. ಬಟ್ ಇಂತಹ ಒಂದು ತಪ್ಪು ನಿರ್ಧಾರವನ್ನ ನಂದಿನಿ ಅವರು ಮಾಡಬಾರ್ದಿತ್ತು. ಇವಾಗ ತಮಿಳಿನಲ್ಲಿ ಗೌರಿ ಅನ್ನುವಂತಹ ಸೀರಿಯಲ್ ಕೂಡ ಚೆನ್ನಾಗಿನೇ ಮೂಡಿ ಬರ್ತಾ ಇದೆ ಮತ್ತು ಅದರಲ್ಲಿ ಮೇನ್ ಪಾತ್ರ ಕೂಡ ಇವರದ್ದೇ ಆಗಿತ್ತು. ಸೊ ಸೀರಿಯಲ್‌ಗೆ ಸಂಬಂಧಪಟ್ಟ ಹಾಗೆ ಇದೇನಾದರೂ ಪ್ರಾಬ್ಲಮ್ ಆಗಿರುವಂತದ್ದ ಅಥವಾ ಅವರ ವೈಯಕ್ತಿಕ ಜೀವನದ ಇನ್ನೂ ತನಕ ಕನ್ಫರ್ಮ್ ಆಗಂತೂ ಗೊತ್ತಾಗಿಲ್ಲ. ಬಟ್ ಆದಷ್ಟು ಬೇಗ ಇದ್ರ ಬಗ್ಗೆ ಮಾಹಿತಿ ಅಂತೂ ಸಿಗುತ್ತೆ. ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಆದಷ್ಟು ಬೇಗ ಏನಾದರೂ ಮಾಹಿತಿಗಳು ಸಿಕ್ಕಿದ್ರೆ. ಬಟ್ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವಾಗ ನಾವು ಕೋರ್ಕೊಳ್ಬಹುದು ಅಷ್ಟೇನೆ. ಯಾಕಂತಂದ್ರೆ ಈಗಾಗಲೇ ಇವರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ತಮ್ಮ ಪ್ರಾಣವನ್ನು ಕೂಡ ಬಿಟ್ಟಿದ್ದಾರೆ. ಸೊ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಮ್ಮ ತಂಡದ ವತಿಯಿಂದ ನಾವಂತೂ ಕೇಳ್ಕೊಳ್ತೀವಿ. ನೀವು ಕೂಡ ಅದನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.